ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಶೈಲಿ ಚಿಕನ್ ಉರುವಲ್ ಮಾಡುವ ವಿಧಾನ ನೋಡುವ. ಚಿಕನ್ ಉರುವಲು ತುಂಬ ವಿಧದಲ್ಲಿ ಮಾಡ್ತಾರೆ. ಇದು ಮಂಗಳೂರು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವ ವಿಧಾನ. ತುಂಬಾ ರುಚಿಯಾಗಿರ್ತದೆ. ಈ ರೀತಿ ಒಮ್ಮೆ ನೀವು ಮಾಡಿ ನೋಡಿ. ಈಗ ಇಲ್ಲಿ ನಾನು 1 kg ಸ್ಕಿನ್ ಔಟ್ ಚಿಕನ್ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದ ನಂತರ ನೀರು ಇಳಿದು ಹೋಗಲಿಕ್ಕೆ ಇಟ್ಟು ಈಗ ಇದಕ್ಕೆ 1/4 ಚಮಚದಷ್ಟು ಅರಶಿನ ಪುಡಿ, 1 ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೇನೆ. ಹಾಗೆ 1 ಲಿಂಬೆ ರಸವನ್ನು ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ 2 ಚಮಚದಷ್ಟು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ. ಇದು ಜಾಸ್ತಿ ಖಾರ ಇಲ್ಲ. ಖಾರ ಜಾಸ್ತಿ ಇದ್ದರೆ ನೋಡಿಕೊಂಡು ನಿಮ್ಮ ಖಾರಕ್ಕೆ ತಕ್ಕಾಗಿ ಹಾಕಿ. 3 ಟೇಬಲ್ ಸ್ಪೂನ್ನಷ್ಟು ಮೊಸರು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 4 ಟೇಬಲ್ ಸ್ಪೂನು ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೇನೆ. ಹಾಗೆಯೇ 4 ಟೇಬಲ್ ಸ್ಪೂನ್ ಮೈದಾ ಹಾಕ್ತಾ ಇದ್ದೇನೆ. 1 kg ಚಿಕನಿಗೆ 4 ಟೇಬಲ್ ಸ್ಪೂನ್ ಮೈದಾ, 4 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರು. ಇದು ಜಾಸ್ತಿ ದಪ್ಪ ಕೋಟಿಂಗ್ ಆಗಲಿಕ್ಕಿಲ್ಲ, ಹದವಾಗಿ ಕೋಟಿಂಗ್ ಆಗಬೇಕು. ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇದನ್ನು 30 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. 15 ರಿಂದ 18 ಬ್ಯಾಡಗಿ ಮೆಣಸು ಬಿಸಿ ನೀರಲ್ಲಿ ನೆನೆಸಿಡಬೇಕು. ಜಾಸ್ತಿ ಖಾರ ಬೇಕಿದ್ರೆ 1 kg ಚಿಕನ್ಗೆ 20 ಬ್ಯಾಡಗಿ ಮೆಣಸನ್ನು ನೆನೆಸಿಡಿ. ಈಗ ಒಂದು ಪಾತ್ರೆಗೆ 1 ಚಮಚದಷ್ಟು ಎಣ್ಣೆ ಹಾಕಿ ಈಗ ಇದಕ್ಕೆ 2 ಚಿಟಿಕೆಯಷ್ಟು ಮೆಂತೆಕಾಳು ಹಾಕಿದ್ದೇನೆ. ಹಾಗೆಯೇ 1/4 ಟೀ ಸ್ಪೂನ್ನಷ್ಟು ಕಾಳು ಮೆಣಸು. ಈ ಕಾಳು ಮೆಣಸು ಚಟಪಟ ಸಿಡಿಯುವವರೆಗೆ ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಈಗ ಕಾಳು ಮೆಣಸು ಸಿಡಿದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಕಿದ್ದೇನೆ. ಹಾಗೆ 1 ಟೀ ಸ್ಪೂನ್ ಜೀರಿಗೆ. ಇದನ್ನು ಸಣ್ಣ ಉರಿಯಲ್ಲಿ 1 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ಈಗ ಮಸಾಲೆ ಫ್ರೈ ಆದ ನಂತರ ಇದನ್ನು ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಬಿಸಿ ನೀರಲ್ಲಿ ನೆನೆಸಿಟ್ಟ ಬ್ಯಾಡಗಿ ಮೆಣಸು ಇದರ ಜೊತೆನೇ ಹಾಕಿಕೊಳ್ಬೇಕು. ಹಾಗೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಬೇರೆ ನೀರು ಹಾಕೋದು ಬೇಡ. ಈ ಮೆಣಸು ನೆನೆಸಿಟ್ಟ ನೀರಲ್ಲೇ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಹಾಗಾಗಿ ಅದೇ ನೀರನ್ನು ಹಾಕಿ ಇಲ್ಲಿ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಇಲ್ಲಿ ನನಗೆ ಮೊದಲಿಗೆ ಗ್ರೈಂಡ್ ಮಾಡುವಾಗ ಹುಣಸೆ ಹುಳಿ ಹಾಕಲಿಕ್ಕೆ ಮರ್ತೋಗಿತ್ತು. ಹಾಗಾಗಿ ಇಲ್ಲಿ ನಾನು 4 ಹುಣಸೆ ಬೀಜದಷ್ಟು ಹುಣಸೆ ಹುಳಿಯನ್ನು ಹಾಕಿದ್ದೇನೆ. ಈಗ ಇನ್ನೊಮ್ಮೆ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತಂದಿದ್ದೇನೆ. ಚಿಕನ್ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟು ಅರ್ಧ ಗಂಟೆ ಆಗಿದೆ. ಈಗ ಇದನ್ನು ಫ್ರೈ ಮಾಡಲಿಕ್ಕಿದೆ. ಹಾಗಾಗಿ ಇಲ್ಲಿ ಒಂದು ಪಾತ್ರೆಗೆ ಚಿಕನ್ ಫ್ರೈ ಮಾಡಲಿಕ್ಕೆ ಸನ್ಫ್ಲವರ್ ಆಯಿಲ್ ಸ್ವಲ್ಪವೇ ಹಾಕಿದ್ದೇನೆ. ಇದನ್ನು ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ. ಡೀಪ್ ಫ್ರೈ ಬೇಕಾದರೂ ಮಾಡಿಕೊಳ್ಬೋದು. ಈಗ ಒಂದೊಂದೇ ಪೀಸ್ ಚಿಕನ್ ಹಾಕಿ ಇದನ್ನು ಚೆನ್ನಾಗಿ 10 ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಬೇಕು. ಗ್ಯಾಸ್ ಉರಿ ಮಧ್ಯಮ ಉರಿಯಲ್ಲಿಟ್ಟು ಫ್ರೈ ಮಾಡಬೇಕು. ಜಾಸ್ತಿ ಫಾಸ್ಟ್ ಇಡಲಿಕ್ಕಿಲ್ಲ. ಮುಚ್ಚಳ ಮುಚ್ಚಿ ಚಿಕನ್ ಫ್ರೈ ಮಾಡೋದ್ರಿಂದ ಚಿಕನ್ ಒಳಗಡೆ ಸಾಫ್ಟ್ ಆಗಿ ಚೆನ್ನಾಗಿ ಬೇಯ್ತದೆ ಮತ್ತು ಬೇಗನೆ ಫ್ರೈ ಕೂಡ ಆಗ್ತದೆ. 3 ನಿಮಿಷಕ್ಕೊಮ್ಮೆ ಮುಚ್ಚಳ ತೆಗೆದು ಈ ರೀತಿ ಇದನ್ನು ಮಗುಚುತ್ತಾ ಫ್ರೈ ಮಾಡಬೇಕು. ಕೊನೆಗೆ ಮುಚ್ಚಳ ತೆಗೆದು 1 ನಿಮಿಷ ಚಿಕನ್ ಫ್ರೈ ಮಾಡಬೇಕು. ಹೀಗೆ ಮಾಡೋದ್ರಿಂದ ಚಿಕನ್ನು ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟ್ ಆಗಿ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ. ಇದೇ ರೀತಿ ಎಲ್ಲ ಚಿಕನನ್ನು ಫ್ರೈ ಮಾಡಿ ಇಡಬೇಕು. ಚಿಕನ್ ಫ್ರೈ ಮಾಡಿ ಉಳಿದ ಎಣ್ಣೆಗೆ ಇಲ್ಲಿ ನಾನು 2 ಈರುಳ್ಳಿ ಹಾಗೆಯೇ 10 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿದ್ದೇನೆ. ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಅದರ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಈಗ ಇದಕ್ಕೆ 2 ಚಮಚದಷ್ಟು ತುಪ್ಪ ಹಾಕಿ ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗುವ ತನಕ ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಿದ್ದು ಈ ರೀತಿ ಕೆಂಪಗೆ ಫ್ರೈ ಆಗಿದೆ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬೇರೆ ಪ್ಲೇಟಿಗೆ ತೆಗೆದಿಡ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಮಾಡಿ ಉಳಿದ ಎಣ್ಣೆಗೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಈ ಮಸಾಲೆಯ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಳ್ಬೇಕು. ಇದಕ್ಕೀಗ 1/4 ಕಪ್ನಷ್ಟು ನೀರು ಕೂಡ ಹಾಕಿದ್ದೇನೆ ಮಿಕ್ಸಿ ಜಾರಿಗೆ ಹಾಕಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಮೊದಲು ಕೂಡ ಚಿಕನ್ ಫ್ರೈ ಮಾಡುವಾಗ ಉಪ್ಪು ಹಾಕಿದ್ದೇವೆ, ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕಿಕೊಳ್ಬೇಕು.
ಮಸಾಲ ಚೆನ್ನಾಗಿ ಎಣ್ಣೆ ಬಿಟ್ಟು ಬರುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಒಂದು 10 ನಿಮಿಷ ತನಕ ಇದನ್ನು ಫ್ರೈ ಮಾಡಬೇಕಾಗ್ತದೆ, ಆಗಲೇ ಇದು ರುಚಿ ಆಗೋದು. ನೋಡಿ, ಈಗ ಮಸಾಲೆಯ ಎಣ್ಣೆ ಬಿಟ್ಟು ಬರ್ತಾ ಇದೆ, ಕಾಣ್ತಾ ಇದೆ. ಇಷ್ಟರವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಇಲ್ಲಿ ನಾನು 1 ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸಕ್ಕರೆ ಹಾಕೋದ್ರಿಂದ ಅದರ ರುಚಿಯೇ ಒಂಥರ ಚೆನ್ನಾಗಿರ್ತದೆ. ನೀವೊಂದ್ಸಲ ಇದೇ ರೀತಿ ಮಾಡಿ ನೋಡಿ, ಸಕ್ಕರೆಯನ್ನು ಸ್ಕಿಪ್ ಮಾಡಬೇಡಿ. ಸಕ್ಕರೆ ತಿನ್ನುವವರಾದರೆ ಸಕ್ಕರೆ ಹಾಕಿಯೇ ಮಾಡಿ. 1 ಟೇಬಲ್ ಸ್ಪೂನ್ನಿಂದ 2 ಟೇಬಲ್ ಸ್ಪೂನ್ ತನಕ ಸಕ್ಕರೆ ಹಾಕಿಕೊಳ್ಬೋದು. ಹಾಗೆ ಇದಕ್ಕೆ ಈಗ ಫ್ರೈ ಮಾಡಿಟ್ಟ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಆನಂತರ ಫ್ರೈ ಮಾಡಿಟ್ಟ ಚಿಕನ್ ಪೀಸನ್ನು ಹಾಕ್ತಾ ಇದ್ದೇನೆ. ಚಿಕನ್ ಪೀಸ್ ಹಾಕಿದ ನಂತರ ಈ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದಿಕೊಳ್ಳುವ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ಡ್ರೈ ಅಂತ ಅನಿಸಿದರೆ 1-2 ಟೇಬಲ್ ಸ್ಪೂನ್ ಬಿಸಿ ನೀರನ್ನು ಹಾಕಿಕೊಳ್ಬೇಕು. ತುಂಬ ನೀರು ಹಾಕೋದು ಬೇಡ, 2-3 ಟೇಬಲ್ ಸ್ಪೂನ್ ತನಕ ಹಾಕಿದರೆ ಸಾಕು. ಆನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ 3 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡಿ. ಒಗ್ಗರಣೆ ಪಾತ್ರೆಗೆ 2 ಚಮಚದಷ್ಟು ತುಪ್ಪ ಹಾಕಿದ್ದೇನೆ. ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಸ್ವಲ್ಪ ಗೋಡಂಬಿ, 2 ಒಣಮೆಣಸನ್ನು ಕಟ್ ಮಾಡಿ ಹಾಕಿ ಈ ಮೆಣಸು ಮತ್ತು ಗೋಡಂಬಿ ಸ್ವಲ್ಪ ಕೆಂಪಗೆ ಆಗುವ ತನಕ ಫ್ರೈ ಮಾಡಿ, ಕೊನೆಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ, ಬೇವು ಸೊಪ್ಪು ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಆನಂತರ ಈ ಗೋಡಂಬಿ ಒಗ್ಗರಣೆಯನ್ನು ಚಿಕನ್ ಉರುವಲ್ಗೆ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಮಾಡಿದ ಚಿಕನ್ ಉರುವಲ್ ತಿನ್ನಲಿಕ್ಕೆ ತುಂಬಾ ರುಚಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ ರೆಸಿಪಿ ಇದು. ಒಂದ್ಸಲ ಎಲ್ಲರೂ ಮಾಡಿ ನೋಡಿ ಇದೇ ರೀತಿಯಲ್ಲಿ, ತುಂಬಾ ರುಚಿಯಾಗಿ ಕೂಡ ಇರ್ತದೆ. ಈಗ ಇನ್ನೊಮ್ಮೆ ಇದಕ್ಕೆ ಮುಚ್ಚಳ ಮುಚ್ಚಿ 1 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಬಿಡಿ. 1 ನಿಮಿಷದ ನಂತರ ನೋಡಿ ಚಿಕನ್ ಉರುವಲ್ ರೆಡಿ ಆಗಿದೆ. ಈ ರೀತಿ ಮಾಡಿದ ಚಿಕನ್ ಉರುವಲ್ ತಿನ್ನಲಿಕ್ಕೆ ತುಂಬಾ ರುಚಿ. ಒಂದ್ಸಲ ಖಂಡಿತ ಇದನ್ನು ಟ್ರೈ ಮಾಡಲೇಬೇಕು, ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ನೀವು ಕೂಡ ಮಾಡಿ ನೋಡಿ ಹೇಗೆ ಆಗಿದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಒಮ್ಮೆ ಆದರೂ ಈ ಅದ್ಭುತ ರುಚಿಯ ಚಿಕನ್ ಉರುವಲ್ ಮಾಡಿ ತಿನ್ನಲೇಬೇಕು. ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ.